ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ನೋಟಿಫಿಕೇಷನ್ ಇದೆ. ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗೆ ಮೊದಲು ಸಹ ತಿಳಿಸಿದ್ದೇನೆ. ಈ ಒಂದು ಮಾಹಿತಿ ಬಂದಿರುವಂಥದ್ದು ಮತ್ತೊಂದು ಸಲ ಹೇಳ್ತಾ ಇದ್ದೇನೆ. ಸೊ ಒಂದು ವೇಳೆ ನೀವು ಕ್ಲಾಸ್ ಏನು ಹೊರತುಪಡಿಸಿ ಬೇರೆ ಯಾವುದೇ ಕ್ಲಾಸ್ ಆಗಿದ್ದರೆ ನಿಮಗೆ ಡಾಕ್ಯುಮೆಂಟ್ ಸಂಬಂಧಪಟ್ಟಾಗೆ ಫ್ಯೂಚರ್ನಲ್ಲಿ ನಿಮಗೆ ಇನ್ನೊಂದು ಡೇಟ್ ಕೊಡ್ತಾರೆ. ಓಕೆ, ಸೊ ಬಿ ಸಿ ಡಿಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಂತರ ಅದನ್ನು ಅಂದರೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ. ಒಂದು ವೇಳೆ ಕ್ಲಾಸ್ ಎ ಆಗಿದ್ದರೆ ಅಲ್ಲಿ ನಿಮಗೆ ಕನ್ನಡ ಮಾಧ್ಯಮ ನೋ ಆಗಿದ್ದರೆ, ರೂರಲ್ ನಿಮಗೆ ಅಂದರೆ ಎಲಿಜಿಬಲ್ ಆಗಿದ್ದಿಲ್ಲ ಅಂದರೆ, ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಬರೋದೇ ಇದ್ದರೆ 7 ಇಯರ್ಸ್ ಮಿನಿಮಮ್ ವೆರಿಫೈಡ್ ಅಂತ ಬಂದಿದ್ದರೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಒಂದು ವೇಳೆ ಕ್ಲಾಸ್ ಆಗಿದ್ದು ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ಸು, ಕನ್ನಡ ಅಥವಾ ರೂರಲ್ ಆಗಲಿ ಈ ರೀತಿ ನಿಮಗೆ ಬೇರೆ ಒಂದು ಎಕ್ಸ್ಟ್ರಾ ಎಲಿಜಿಬಲ್ ಆಗಿದ್ದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಮಿನಿಮಮ್ 10 ಇಯರ್ಸ್ ಬೇಕಾಗುತ್ತೆ. ಒಂದು ವೇಳೆ ನಾಟ್ ವೆರಿಫೈಡ್ ಅಂತ ಬಂದರೆ, ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿದ್ದರೆ, ನೀವು ಕಲಿತಿರುವಂಥ ಕಾಲೇಜ್ ಆಗಿರ್ಬೋದು ಅಥವಾ ನಿಮಗೆ ಸಮೀಪ ಇರುವಂತಹ ಸರ್ಕಾರಿ PU ಕಾಲೇಜಿಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಯೂಸಲಿ ಪ್ರೈವೇಟ್ ಸಹ ಮಾಡ್ಬೋದು. ಯೂಸಲಿ ಅವರು ನಿಮಗೆ ಅಷ್ಟೊಂದು ಕೇರ್ ಮಾಡದೇ ಇದ್ದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೋಗ್ಬೋದು. ಸೊ ಇವತ್ತೊಂದು ಮೀಟಿಂಗ್ ಆಲ್ಮೋಸ್ಟ್ ಇದೆ ಅನ್ಕೋತೀನಿ. ಸೊ ಯಾರೆಲ್ಲ ಪ್ರಿನ್ಸಿಪಲ್ಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲೋ ಅವರು ಒಂದು ಕಾನ್ಫರೆನ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮೀಪ ಇರುವಂಥ ಸರ್ಕಾರಿ PU ಕಾಲೇಜಿನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಅಥವಾ ನೀವು ಕಲಿತಿರುವಂತಹ PU ಕಾಲೇಜಿನಲ್ಲಿ ಬೇಕಾದರೆ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಓಕೆ, ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಸ್ಪೆಷಲ್ ಕ್ಯಾಟಗರಿ ಸಂಬಂಧಪಟ್ಟಾಗೆ ಮುಂಬರುವಂಥ ದಿನಗಳಲ್ಲಿ ದಿನಾಂಕ ಬರುತ್ತೆ. ಬೆಂಗಳೂರಿಗೆ ವಿಸಿಟ್ ಮಾಡಿ ನೀವು ಡಾಕ್ಯುಮೆಂಟ್ಸಲ್ಲಿ ಕೊಡಬೇಕಾಗುತ್ತೆ. ಒಟ್ಟಾಗಿ ಕ್ಲಾಸ್ ಎ ಆಗಿದ್ದರೆ ಕನ್ನಡ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಯಾವುದೂ ಇಲ್ಲ, ನೋ ಅಂತ ಆಗಿದ್ದರೆ, ನೀವು ಅದ್ರಲ್ಲಿ ಒಳಪಡ್ತಾ ಇದ್ದಿಲ್ಲ ಅಂದರೆ ಮಿನಿಮಮ್ 7 ಇಯರ್ಸ್ ಒಂದು ವೇಳೆ ವೆರಿಫೈಡ್ ಅಂತ ಬಂದರೆ ಎಲ್ಲಿನೂ ಹೋಗೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕನ್ನಡ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಈ ರೀತಿ ನಿಮಗೆ ಬೇರೆ ಒಂದು ಎಲಿಜಿಬಲ್ ಆಗಬೇಕು ಅಂದರೆ ಮಿನಿಮಮಲ್ಲಿ 10 ಇಯರ್ಸ್ ಬೇಕಾಗುತ್ತೆ. ಆ ಕಾರಣದಿಂದಾಗಿ ವೆರಿಫೈ ಆಗಿಲ್ಲ ಅಂದರೆ ದಯವಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಅರ್ಥ ಆಗದೇ ಇದ್ದರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಲು ಪ್ರಯತ್ನ ಮಾಡ್ತೀನಿ. ವಿಡಿಯೋದಲ್ಲಿ ಇಷ್ಟೇ, ಮತ್ತು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್.